Hello viewers, welcome to our channel. Please like and subscribe. ಬೀಸೋಕಲ್ಲಿನ ಪದ 4ನೇ ತರಗತಿ ಪಾಠ 7. ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಈ ಒಂದು ಪದ್ಯದ ವಿಡಿಯೋವನ್ನು ಸಹ ನಾವು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಸಹ ಅದನ್ನು ನೋಡಬಹುದು. ಓಕೆ, ಇದೊಂದು ಜನಪದ ಆಗಿದೆ. ಮೊದಲನೇದಾಗಿ ನಾವು ಈ ಪದ್ಯದಲ್ಲಿ ಬರುವಂಥ ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಮೊದಲೇ ಪದ ಪಲ್ಲಕ್ಕಿ, ಇದರ ಅರ್ಥ ಮೇನೆ ಡೋಳಿ. ಎರಡನೇ ಪದ ಉದುರು, ಇದರ ಅರ್ಥ ಕೆಳಗೆ ಬೀಳು. ಮೂರನೇ ಪದ ಕುಕ್ಕೆ, ಇದರ ಅರ್ಥ ಬಿದಿರಿನ ಬುಟ್ಟಿ. ನಾವೀಗ ಅಭ್ಯಾಸವನ್ನು ತಿಳ್ಕೊಳ್ಳೋಣ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಮೊದಲೇ ಪ್ರಶ್ನೆ, ರಾಗಿ ಹೇಗೆ ಉದುರುತ್ತದೆ? ಉತ್ತರ: ರಾಗಿಯು ಜಲ್ಲು ಜಲ್ಲನೆ ಉದುರುತ್ತದೆ. ಎರಡನೇ ಪ್ರಶ್ನೆ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಉತ್ತರ: ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ. ಮೂರನೇ ಪ್ರಶ್ನೆ, ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಉತ್ತರ: ಸರಸ್ವತಿಗೆ ಕಳ್ಳು ಬಿಟ್ಟಲೆಂದು ಸಿಟ್ಟು ಬಂತು. ಸರಸ್ವತಿಗೆ ಕಲ್ಲು ಬಿಟ್ಟಲೆಂದು ಸಿಟ್ಟು ಬಂತು. ಓಕೆ, ಈಗ ನಾವು 2-3 ವಾಕ್ಯದಲ್ಲಿ ಉತ್ತರ ಬರೆ. ಇವುಗಳನ್ನು ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲೇ ಪ್ರಶ್ನೆ, ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು? ಉತ್ತರ: ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಸುವ ಸೊಸೆ ಬರಲಿ ಎಂದು ಹರಸುವಳು. ಎರಡನೇ ಪ್ರಶ್ನೆ, ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ? ಉತ್ತರ: ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿ ಅಂದರೆ ಕೊಕ್ಕೆಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು. ಪದ್ಯದ ಮೊದಲ ಅರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಓಕೆ, ನಾವು ಇವೆಲ್ಲ ಫಸ್ಟು ಯಾವ್ಯಾವ ಪದಗಳಿದೆ ಅಂತ ನಾವು ತಿಳ್ಕೊಂಬಿಡೋಣ. ಓಕೆನಾ? ಮೊದಲನೇದಾಗಿ ಬೆಳ್ಳದಾರುತಿಯ. ಎರಡನೇ ಪದ ಮತ್ತೆ ರಾತ್ರಿಗೆ. ಮೂರನೇ ಪದ ರಾಗಿಯು ಮುಗಿದವು. ನಾಲ್ಕನೇ ಪದ ಅಂದುಳ್ಳ ಅಡಿಗಲ್ಲು. ಈಗ ನಾವು ಇದಕ್ಕೆ ಉತ್ತರದ ಪದಗಳನ್ನು ಸಹ ನಾವು ತಿಳ್ಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ಬೆಳ್ಳದಾರುತಿಯ. ಇದರ ಉತ್ತರ ಬೆಳಗೇನು. ಎರಡನೇ ಪದ ಮತ್ತೆ ರಾತ್ರಿಗೆ. ಇದರ ಉತ್ತರ ಬರುತ್ತೀನಿ. ಮೂರನೇ ಪದ ಮಲ್ಲಿಗೆ ಮುಡಿಯೋ. ಉತ್ತರ ಸೊಸೆ ಬರಲಿ. ನಾಲ್ಕನೇ ಒಂದು ಪದ ಅಂದುಳ್ಳ ಅಡಿಗಲ್ಲು. ಉತ್ತರ ಚಂದುಳ್ಳ ಮೇಗಲ್ಲು. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮಾದರಿ: ಅತ್ತೆ. ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು. ಅತ್ತೆ ಇದೊಂದು ಮತ್ತೊಂದು ವಿಧದಲ್ಲಿ ಸ್ವಂತ ವಾಕ್ಯ. ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. ಎರಡನೇ ಪ್ರಶ್ನೆ ಇವಾಗ ನೋಡೋಣವಾ? ಈಗ ಇದು ಮಾದರಿಯಾಗಿದೆ. ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಮೊದಲೇ ಪ್ರಶ್ನೆ, ತಂದೆ. ನಾನು ನನ್ನ ತಂದೆ ಜೊತೆಯಾಗಿ ಊರಿಗೆ ಹೋಗಿ ಬಂದೆವು. ಇನ್ನೊಂದು ರೀತಿಯಲ್ಲಿ ಉತ್ತರ ನಾವೀಗ ನೋಡೋಣ. ನಾನು ಇಂದು ಮಾರುಕಟ್ಟೆಗೆ ಹೋಗಿ ಹೊಸ ಪುಸ್ತಕಗಳನ್ನು ತಂದೆನು. ಎರಡನೇ ಪ್ರಶ್ನೆ ನೋಡೋಣ. ಕಳೆ. ನಾನು ಶಾಲೆಯಲ್ಲಿ ಪೆನ್ನನ್ನು ಕಳೆದುಕೊಂಡನು. ಕಳೆ: ರೈತನು ಹೊಲದಲ್ಲಿ ಬೆಳೆದ ಕಳೆಯನ್ನು ತೆಗೆದು ಹಾಕುವನು. ಆಡು. ಮೂರನೇ ಪದ ಆಡು. ರೈತರು ಮನೆಯಲ್ಲಿ ಆಡುಗಳನ್ನು ಸಾಕುತ್ತಾರೆ. ಆಡು: ನಾನು ಮತ್ತು ನನ್ನ ತಂಗಿ ಆಟವನ್ನು ಆಡುತ್ತೇವೆ. ಇಷ್ಟು ಪದಗಳು ಮತ್ತು ಅವುಗಳ ಸ್ವಂತ ವಾಕ್ಯಗಳಾಗಿವೆ. ಓಕೆ, ಈಗ ಆಡು ಮತ್ತು
ಬರಹದ ಮಾತಿನ ನಡುವಿನ ವ್ಯತ್ಯಾಸವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ನೋಡೋಣ. ಆಡು ಮಾತು ಮತ್ತು ಬರಹದ ಮಾತು ಯಾವ್ಯಾವುದಂತ ಈಗ ನಾವು ಒಂದೊಂದಾಗಿ ನೋಡೋಣ. ಓಕೆ, ಮೊದಲನೇದಾಗಿ ಬರ್ತಾನೆ. ಉತ್ತರ ಬರುತ್ತಾನೆ. ಇಲ್ಲ, ಇದು ಇಲ್ಲ. ಅರಕೆ ಹರಕೆ. ಹತ್ತಿರ ಹತ್ತಿರ. ಕರೆಯೋಲೆ ಕರೆಯೋಳೆ. ಅಕ್ಷರ ಬಳಸಿ ಪದ ಬರೆಯಿರಿ ಅಂತ ಇದೆ. ಇಲ್ಲಿ ಕ ಅಂತ ಅಕ್ಷರ, ಕ ಮತ್ತು ಕೆಲವು ಅಕ್ಷರಗಳನ್ನು ಅವರು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸೇರಿಸಿ ಪದಗಳನ್ನು ನಾವು ಮಾಡಬೇಕಾಗುತ್ತೆ. ಓಕೆನಾ? ಅವು ಏನಂತ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಕ ಪ್ಲಸ್ ಸಿ ಕಸಿ. ಕ ಪ್ಲಸ್ ಹಿ ಕಹಿ. ಕ ಪ್ಲಸ್ ಸ ಕಸ. ಕ ಪ್ಲಸ್ ದ ಕದ. ಕ ಪ್ಲಸ್ ರೇ ಕರೆ ಕರೆ. ಇದೇ ರೀತಿ ಇನ್ನೊಂದು ಅಕ್ಷರವನ್ನು ಕೊಟ್ಟಿದ್ದಾರೆ. ಅವು ಏನೇನಂತ ನಾವು ತಿಳ್ಕೊಳ್ಳೋಣ. ಓಕೆನಾ? ಮ ಮತ್ತು ಅಕ್ಷರಗಳು ನು ಗಿ ಟ ಠ ಢಿ ಅಂತ ಕೊಟ್ಟಿದ್ದಾರೆ. ಮ ಪ್ಲಸ್ ನು ಮಣ್ಣು. ಮ ಪ್ಲಸ್ ಗಿ ಮಗ್ಗಿ. ಮ ಪ್ಲಸ್ ಟ ಮಠ. ಮ ಪ್ಲಸ್ ಠ ಮಟ್ಟ. ಮ ಪ್ಲಸ್ ಡಿ ಮಡ್ಡಿ. ಇಷ್ಟು ಅಕ್ಷರಗಳು ಮತ್ತು ಪದಗಳಾಗಿವೆ. ಕೆಳಗಿನ ಆಡು ನುಡಿಗಳನ್ನು ಮಾದರಿ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಇದೆ. ನೋಡೋಣ ಏನೇನಿದೆ ಅಂತ. ಹೆಚ್ಚಾವು ಹೆಚ್ಚಾದವು, ಇದು ಮಾದರಿಯಾಗಿದೆ. ಇದಕ್ಕೆ ನಾವು ಉತ್ತರವನ್ನು ನೋಡೋಣ ಈಗ. ಒದಗ್ಯಾವು ಒದಗುವವು. ಮುಗಿದಾವು ಮುಗಿಯುವವು. ಸಿಟ್ಟ್ಯಾಕೆ ಸಿಟ್ಟು ಏಕೆ. ಬೆಳೆಯಲಿ ಬೆಳೆಯಲಿ. ಈಗ ನಾವು ಚಟುವಟಿಕೆಯನ್ನು ನೋಡೋಣ. ಅದರಲ್ಲಿ ಒಗಟು ಬಿಡಿಸುವಂತ ಇದೆ. ಅದು ಏನಂತ ನಾವು ಇವಾಗ ನೋಡ್ತಾ ಹೋಗೋಣ. ಅವ್ವನ ಹಾಸಿಗೆ ಸುತ್ತೋಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕಾಗೋಲ್ಲ. ಇದರ ಉತ್ತರ ಆಕಾಶ ಚುಕ್ಕಿಗಳು. ಎರಡನೇ ಪ್ರಶ್ನೆ. ಕರಿಸೀರೆ ಉಟ್ಯಾಳ, ಕಾಲುಂಗುರ ಇಟ್ಯಾಳ, ಮೇಲೆ ಹೊಗತಾಳ, ಕೆಳಗೆ ಬರತಾಳ. ಇದರ ಉತ್ತರ ಒಣಕೆ. ಮೂರನೇ ಪ್ರಶ್ನೆ ನೋಡೋಣ. ಅಪ್ಪ ಎಂದರೆ ಮುಚ್ಚುತ್ತಾವ, ಅಮ್ಮ ಎಂದರೆ ತೆರಿತಾವ. ಇದರ ಅರ್ಥ, ಇದರ ಉತ್ತರ ತುಟಿಗಳು. ಇಷ್ಟು ಈ ಒಂದು ಪದ್ಯದಲ್ಲಿ ಬರುವಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಓಕೆನಾ? ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.